ಫಾರ್ಮಾ ಇಂಡಸ್ಟ್ರಿನಲ್ಲಿ ನಾನು ಸುಮಾರು 27 ವರ್ಷಗಳ ಕಾಲ ವರ್ಕ್ ಮಾಡ್ತಾ ಇದ್ದೀನಿ. ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಸೇಲ್ಸ್, ಮಾರ್ಕೆಟಿಂಗು, ರೆಗ್ಯುಲೇಟ್ರಿ ಎಲ್ಲ ಫೀಲ್ಡಲ್ಲಿ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಎಲ್ಲದರಲ್ಲೂ ನಾನು ವರ್ಕ್ ಮಾಡಿದ್ದೀನಿ. ಜೊತೆಗೆ ಕ್ಲಿನಿಕಲ್ ಟ್ರಯಲ್ಸ್, ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅಂತಂದರೆ UK, ಅಮೆರಿಕದಲ್ಲೆಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಬೇಕಂತ ಒಳ್ಳೊಳ್ಳೆ ಮೆಡಿಕೇಶನ್ಸ್ ಬರ್ತಾ ಇದೆ. ಅದಕ್ಕೆ ಕ್ಲಿನಿಕಲ್ ಟ್ರಯಲ್ ನಡೀಬೇಕು. ನಾವು ಇಲ್ಲಿ ಎಷ್ಟೋ ನಮ್ಮ ತಂದೆಗೂ ಕ್ಯಾನ್ಸರ್ ಬಂದಿತ್ತು, ಲಂಗ್ ಕ್ಯಾನ್ಸರ್. ಆ ಟೈಮಲ್ಲಿ ಸರಿಯಾದಂಥ ಮೆಡಿಕೇಶನ್ ಇಲ್ಲ. ಸೊ ಬಟ್ ನಮ್ಗೇನಾಗಿದೆ ಅಂದರೆ ಈಗ ನಮ್ಮಲ್ಲಿ ಆಯುರ್ವೇದ ಇದೆ, ಯೋಗ ಇದೆ, ಬಟ್ ಏನಾಗ್ತಾ ಇದೆ ವಿ ಆರ್ ನಾಟ್ ಸಬ್ಸ್ಟ್ಯಾನ್ಶಿಯೇಟಿಂಗ್ ವಿತ್ ಕ್ಲಿನಿಕಲ್ ಎವಿಡೆನ್ಸ್. ಇದರಿಂದಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ಮು, ನಮ್ಮ ಭಾರತದ ಫಾರ್ಮಾ ಇಂಡಸ್ಟ್ರಿ ಸ್ಟ್ರಗ್ಲಿಂಗ್. ನಮ್ಮಲ್ಲಿ ಇನ್ನೂ ಕೂಡ ಸರಿಯಾದಂಥ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ನಾವು ಇನ್ನೂ ಜೆನ್ರಿಕ್ ಮೆಡಿಸಿನ್ ಅಂದರೆ ಅವ್ರು ಮಾಡಿಕೊಟ್ಟಂಥ ಅಲ್ಲಿ ಪೇಟೆಂಟ್ ಎಕ್ಸ್ಪೈರ್ ಆದಂಥ ಮೆಡಿಸಿನನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಒಂಥರ ಕತ್ತೆ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇಂಟೆಲೆಕ್ಚುಯಲ್ ಸೈಡಲ್ಲಿ ಬಂದರೆ ನಾವು ವಿ ಕ್ಯಾನ್ ಮೇಕ್. ಈಗ $1 ಟ್ರಿಲಿಯನ್ ಫಾರ್ಮಾ ಇಂಡಸ್ಟ್ರಿ ಮಾರ್ಕೆಟಲ್ಲಿ ನಮ್ಮ ಭಾರತದ ಕೇವಲ 65 ಬಿಲಿಯನ್ ಇದೆ ಈಗ ಸದ್ಯಕ್ಕೆ. ಇನ್ನೇನೊಂದು 5 ವರ್ಷದಲ್ಲಿ ಒಂದು ಸ್ವಲ್ಪ ದಾಪಗಾಲಾಗಿ ಒಂದು 100 ಬಿಲಿಯನ್ಗೆ ಹೋಗ್ಬೋದು.